ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 1016 ಪಾಯಿಂಟ್ಸ್ ಗೇನ್ ಆಗಿ 57,426 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 276 ಪಾಯಿಂಟ್ಸ್ ಗೇನ್ ಆಗಿ 17,094 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 984 ಪಾಯಿಂಟ್ಸ್ ಗೇನ್ ಆಗಿ 38,631 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 1.47% ಗೇನ್ ಆದರೆ ಸ್ಮಾಲ್ ಕ್ಯಾಪು 1.57% ಗೇನ್ ಆಗಿದೆ. ಇವತ್ತು ಮಾರ್ಕೆಟು ಇಷ್ಟೊಂದು ರ್ಯಾಲಿ ಆಗೋದಕ್ಕೆ ಬ್ಯಾಕು ಫಂಡಮೆಂಟಲಿ ಸ್ವಲ್ಪ ಅಪ್ಡೇಟ್ಸ್ ಇದೆ. ಬಟ್ ಇಷ್ಟೊಂದು ರ್ಯಾಲಿ, ಇಂಟೆನ್ಸ್ ರ್ಯಾಲಿನ ಲೀಡ್ ಮಾಡ್ತಿರೋದಂತೂ ಶಾರ್ಟ್ ಕವರಿಂಗ್. ಪ್ರೀವಿಯಸ್ನಲ್ಲಿ ಎಕ್ಸಿಸ್ಟಿಂಗ್ ಆಗಿ ಮಾರ್ಕೆಟ್ನಲ್ಲಿ ಮೀನ್ಸ್ ಸಿಸ್ಟಮ್ನಲ್ಲಿ ಎಂಟೈರ್ ಸ್ಟಾಕ್ ಮಾರ್ಕೆಟ್ ಇಂಡಿಯಾ ಸಿಸ್ಟಮ್ಸಲ್ಲಿ 1,21,000 ಹತ್ರ ಶಾರ್ಟ್ ಕಾಂಟ್ರಾಕ್ಟ್ಸ್ ಅಂತೂ ನಿನ್ನೆ ಸೆಷನಲ್ಲಿ ಆಲ್ರೆಡಿ ಮಾರ್ಕೆಟ್ ಸಿಸ್ಟಮ್ನಲ್ಲಿ ಇತ್ತು. ಆದರೆ ಅದರ ವರ್ತು $1.5 ಬಿಲಿಯನ್ ಸ್ಟಾಕ್ಸ್ F1 ರಿಲೇಟೆಡ್ ಆಗಿರುವಂಥ ಶಾರ್ಟ್ಸ್ ಬಗ್ಗೆ ಅಲ್ಲ, ಕೇವಲ ಇಂಡೆಕ್ಸಲ್ಲಿರುವಂಥ ಶಾರ್ಟ್ಸು 1,21,000 ಹತ್ರ ಕಾಂಟ್ರಾಕ್ಟ್ಸು ಅದರ ವರ್ತು $1.5 ಬಿಲಿಯನ್ ಆಗ್ತಾ ಇರೋದು. ಆ್ಯಂಡ್ ಇವನ್ ಮಾರ್ಕೆಟ್ ಓಪನಿಂಗಲ್ಲೂ ದೊಡ್ಡದಾಗಿ ಸರ್ಪ್ರೈಸ್ ಏನೂ ಇಲ್ಲ. ಇನ್ಫ್ಯಾಕ್ಟ್ ಸ್ಲೈಟ್ ನೆಗೆಟಿವ್ ಆಗಿ ಮಾರ್ಕೆಟ್ ಓಪನ್ ಆಗಿದೆ. ಇವೆಂಟ್ ಬರೋವರೆಗೂ ಮಾರ್ಕೆಟಲ್ಲಿ ಸ್ವಲ್ಪ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಒನ್ಸ್ ಇವೆಂಟ್ ಔಟ್ಕಮ್ ಬಂದ ತಕ್ಷಣ, RBIನ ಇವೆಂಟ್ ಔಟ್ಕಮ್ ಬಂದ ತಕ್ಷಣವೇ ಮಾರ್ಕೆಟು ಒನ್ ಡೈರೆಕ್ಷನಲ್ಲಿ ರ್ಯಾಲಿ ಕಾಣಿಸಿದೆ. RBI ಅವರೇನಾದರೂ ಪಾಸಿಟಿವ್ ಸ್ಟೇಟ್ಮೆಂಟ್ ಮಾಡಿದಾರಾ ಇಂಡಿಯನ್ ಎಕಾನಮಿ ರಿಲೇಟೆಡ್ ಆಗಂದರೆ ಆ ಥರ ಏನೂ ಇಲ್ಲ. RBI ಅಪ್ಡೇಟ್ಸ್ ನೆಕ್ಸ್ಟ್ ಮಾತಾಡ್ಕೊಳ್ಳೋಣ. ಬಟ್ ಓವರಾಲ್ ಆಗಿ ಮಾರ್ಕೆಟ್ ರಿಲೇಟೆಡ್ ಆಗಿ ಸ್ವಲ್ಪ ಫಂಡಮೆಂಟಲ್ಲಿ ಪಾಸಿಟಿವ್ ಥಿಂಗ್ಸ್ ಇದೆ. ಒಂದು, ಓವರ್ ನೈಟ್ನಲ್ಲಿ ಡಾಲರ್ ಇಂಡೆಕ್ಸು ನಿನ್ನೆಯಿಂದ ಡಾಲರ್ ಇಂಡೆಕ್ಸ್ ಸ್ವಲ್ಪ ವೀಕ್ ಆಗ್ತಾ ರುಪಿ ರಿಲೇಟೆಡ್ ಆಗಿ ಸ್ವಲ್ಪ ಸ್ಟ್ರೆಂಥನ್ ಕಾಣಿಸ್ತಾ ಇರೋದು. ಅಗೈನ್ ರುಪಿ ಫರ್ದರ್ ಆಗಿ ವೀಕ್ ಆಗದೆ ರುಪಿನಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ಕಾಣಿಸ್ತಾ ಇರೋದು. ಆ್ಯಂಡ್ ಗ್ಲೋಬಲ್ ಆಗಿದ್ದ ಬಾಂಡ್ ಮಾರ್ಕೆಟ್ನಲ್ಲೂ ರೀಸೆಂಟ್ ಆಗಿರುವಂಥ ವೋಲ್ಟಿಲಿಟಿ ಸ್ವಲ್ಪ ಸೆಟಲ್ ಆಗ್ತಾ ಡೇಟಾ ಕಾಣಿಸ್ತಾ ಇರೋದು. ರೀಸೆಂಟ್ ಟೈಮ್ಸಲ್ಲಿ ಮಾರ್ಕೆಟ್ ರಿಲೇಟೆಡ್ ಆಗಿರೋವಂಥ ಅನ್ಸರ್ಟನಿಟಿ, ರುಪಿ ಫಾಲ್ ರಿಲೇಟೆಡ್ ಆಗಿರೋಂಥ ಅನ್ಸರ್ಟನಿಟಿ ರಿಲೇಟೆಡ್ ಆಗಿ ಸ್ವಲ್ಪ ರಿಲೀಫ್ ಆಗಿ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ಇದರ ಬ್ಯಾಕ್ ಮಾಡ್ತಾ ರಷ್ಯಾ ಯುಕ್ರೇನ್ ರಿಲೇಟೆಡ್ ಆಗಿ ಸ್ವಲ್ಪ ನೆಗೆಟಿವ್ ಅಪ್ಡೇಟ್ಸ್ ಇದೆ. ಬಟ್ ಅದು ಮಾರ್ಕೆಟು ಜಾಸ್ತಿ ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ನೆಕ್ಸ್ಟು RBI ಮಾನಿಟರಿ ಪಾಲಿಸಿ ಮೀಟಿಂಗ್ನಲ್ಲಿ ಶಕ್ತಿಕಾಂತ್ ದಾಸ್ ಅವರು ಮಾಡಿರೋಂಥ ಪಾಸಿಟಿವ್ ಸ್ಟೇಟ್ಮೆಂಟ್ಸಿಂದ ನಾವು ಈಗಲೇ ಡಿಸ್ಕಸ್ ಮಾಡ್ಕೊಂಡಿದ್ದೀವಲ್ಲ, ಫಸ್ಟ್ ಮೀಟಿಂಗಲ್ಲಿ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ RBI 50 ಬೇಸಿಸ್ ಪಾಯಿಂಟ್ಸು ಹೈಕ್ ತಗೊಂಡಿದೆ. ಇದು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿರೋಂಥ ಲೆವೆಲಲ್ಲಿ ಇರ್ತಾ ಇರೋದು ಒಂದು ಪಾಸಿಟಿವ್. ಆ್ಯಂಡ್ ಅದಲ್ಲದೆ ಇಂಡಿಯನ್ ಎಕಾನಮಿ ರಿಲೇಟೆಡ್ ಆಗಿ RBI ಗವರ್ನರು ಶಕ್ತಿಕಾಂತ್ ದಾಸ್ ಅವರು ಮಾಡಿರೋಂಥ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಇದೆ ಅಲ್ವಾ. ಏಪ್ರಿಲ್ ಜುಲೈ ಮಧ್ಯದಲ್ಲಿ ಲಾಸ್ಟ್ ಇಯರಲ್ಲಿ ನಮ್ಮ ಇಂಡಿಯಾನಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸು $13.1 ಬಿಲಿಯನ್ ಬಂದರೆ ಅದು ಇಯರ್ ಸೇಮ್ ಪೀರಿಯಡ್ನಲ್ಲಿ $18.9 ಬಿಲಿಯನ್ ಬೆಳೆದಿದೆ. ಆ್ಯಂಡ್ ಅದಲ್ಲದೆ ಎಕ್ಸ್ಟರ್ನಲ್ ಫೈನಾನ್ಸಿಂಗ್ ರಿಕ್ವೈರ್ಮೆಂಟ್ಸನ್ನು ಕಂಫರ್ಟಬಲ್ ಆಗಿ ಮೀಟ್ ಆಗ್ತಿವೆ ಅಂತ ಅವ್ರು ಕಮೆಂಟ್ ಮಾಡಿದ್ದಾರೆ. ಇದರ ಜೊತೆಗೆ ಎಮರ್ಜಿಂಗ್ ಎಕಾನಮಿನಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಎಕ್ಸ್ಟರ್ನಲ್ ಡೆಟ್ GDP ರೇಷಿಯೋ ಪ್ರೆಸೆಂಟ್ ಲೋಯೆಸ್ಟ್ ಅಲ್ಲಿ ಇದೆ ಅಂತಾನೂ ಅವ್ರು ಹೇಳ್ತಿದ್ದಾರೆ. ಅಂಡ್ ಪ್ರೆಸೆಂಟ್ ಇರುವಂಥ ಎಲ್ಲ ಕಂಟ್ರೀಸಲ್ಲೂ ಜಾಸ್ತಿ ಇನ್ಫ್ಲೇಷನ್ ರಿಲೇಟೆಡ್ ಆಗಿ ವರಿ ಆಗ್ತಿದೆ ಅಲ್ವಾ. ಆದರೆ ನಮ್ಮ ಕಂಟ್ರಿನಲ್ಲಿ ಇನ್ಫ್ಲೇಷನ್ ಬಗ್ಗೆ ಇವರು ಮಾತಾಡ್ತಾ ಫೈನಾನ್ಷಿಯಲ್ ಇಯರ್ 2022ಗೆ ನಮ್ಮ ಇನ್ಫ್ಲೇಷನ್ 6% ರೇಂಜ್ಗೆ ಬರುತ್ತೆ ಅಂತ. ಅಂಡ್ ಅದಲ್ಲದೆ ಇನ್ಫ್ಲೇಷನ್ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಯಾವುದಾದ್ರೂ ಎಸ್ಟಿಮೇಷನ್ಸ್ ರಿಲೀಸ್ ಮಾಡಿದ್ದಾರಲ್ವಾ, ಅದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಅಂಡು ಫೈನಾನ್ಷಿಯಲ್ ಇಯರ್ 24 ಕ್ವಾರ್ಟರ್ಗೆಲ್ಲ ನಮ್ಮ ಇನ್ಫ್ಲೇಷನ್ 5%ಗೆ ಬರುತ್ತೆ ಅಂತಲೂ ಹೇಳ್ತಿದ್ದಾರೆ. ಇವರು ಪ್ರೀವಿಯಸ್ಲಿ ಯಾವುದಾದ್ರೂ ಸ್ಟೇಟ್ಮೆಂಟ್ಸ್ ಮಾಡಿದಾರಲ್ವಾ, ಅದನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ಇನ್ಫ್ಲೇಷನ್ ರಿಲೇಟೆಡ್ ಆಗಿ ಎಲ್ಲ ಕಂಟ್ರೀಸ್ ವರಿ ಆಗ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಕಂಟ್ರಿನಲ್ಲಿ ಇನ್ಫ್ಲೇಷನ್ ಇಷ್ಟೊಂದು ಕಂಟ್ರೋಲ್ ಆಗ್ತಿದೆ ಅಂತ ಅವರು ಕಮೆಂಟ್ ಮಾಡೋದು ರಿಯಲಿ ಪಾಸಿಟಿವ್ ಥಿಂಗ್. ಅಂಡ್ ಪ್ರೀವಿಯಸ್ಲಿ ಇರುವಂಥ ಫೈನಾನ್ಷಿಯಲ್ ಇಯರ್ನಲ್ಲಿ ನಮ್ಮ GDP 7.2% ಇರುತ್ತೆ ಅಂತ ಇವರು ಎಸ್ಟಿಮೇಟ್ ಮಾಡಿದಾರಲ್ವಾ, ಅದನ್ನು ಮಾತ್ರ ಈಗ 7%ಗೆ ಕಟ್ ಮಾಡಿದ್ದಾರೆ. ಆ್ಯಂಡ್ ಇದರ ಜೊತೆಗೆ ನಮ್ಮ ಕಂಟ್ರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಯುಟಿಲೈಸೇಷನ್ 74.3%ಗೆ ಬೆಳೆದಿರೋ ಥರ ಲಾಸ್ಟ್ 3 ಇಯರ್ಸ್ನಲ್ಲಿ ಇದೇ ಹೈ ಲೆವೆಲ್ ಅಂತಲೂ ಅವ್ರು ಹೇಳ್ತಿದ್ದಾರೆ. ಒಂದು ಕಂಟ್ರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಒಂದು ಯುಟಿಲೈಸೇಷನ್ ಜಾಸ್ತಿ ಬೆಳೀತಾ ಇದೆ ಅಂದರೆ ಅದು ಆ ಕಂಟ್ರಿ ಎಕಾನಮಿ ರಿಲೇಟೆಡ್ ಆಗಿ ತುಂಬ ಪಾಸಿಟಿವ್. ಆ್ಯಂಡ್ ಇದರ ಜೊತೆಗೆ ಇಂಡಿಯನ್ ಎಕಾನಮಿ ಎನ್ವಿರಾನ್ಮೆಂಟು ಸ್ಟೇಬಲ್ ಆಗಿದೆ ಅಂತಲೂ ಅವ್ರು ಕಮೆಂಟ್ ಮಾಡ್ತಿದ್ದಾರೆ. ಅಂಡ್ ನಮ್ಮ ಕಂಟ್ರಿನಲ್ಲಿ ಈ ಸಲ ಮಾನ್ಸೂನು ತುಂಬ ಚೆನ್ನಾಗಿದೆ ಅಂತ, ಇದರಿಂದ ಡೀಸೆಂಟ್ ಖರೀಫ್ ಕ್ರಾಪನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಥರ. ಅಂಡ್ ಅದಲ್ಲದೆ ನಮ್ಮ ಕಂಟ್ರಿನಲ್ಲಿ ಕೆಪೆಕ್ಸನ್ನು ತುಂಬ ಸ್ಟ್ರಾಂಗ್ ಆಗಿದೆ, ರೂರಲ್ ಡಿಮ್ಯಾಂಡನ್ನು ತುಂಬ ಚೆನ್ನಾಗಿ ಪಿಕಪ್ ಆಗ್ತಿದೆ ಅಂತ ಅವರು ಕಮೆಂಟ್ ಮಾಡಿದ್ದಾರೆ. ಈ ಮಾನಿಟರಿ ಪಾಲಿಸಿ ಮೀಟಿಂಗ್ನಲ್ಲಿ ನಮ್ಮ ಎಕಾನಮಿ ರಿಲೇಟೆಡ್ ಆಗಿ ಇಷ್ಟೊಂದು ಸ್ಟ್ರಾಂಗ್ ಕಮೆಂಟ್ಸ್ ಮಾಡಿದ್ರಿಂದ ಒಂದೇ ಸಲ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಮೂಮೆಂಟಮ್ ಬಿಲ್ಡ್ ಆಗಿದೆ. ಸೊ ಇಲ್ಲಿಂದ ನಮ್ಮ ಮಾರ್ಕೆಟು ಹೀಗೆ ಪಾಸಿಟಿವ್ ಆಗಿ ರ್ಯಾಲಿ ಆಗತ್ತಾ ಅಂದರೆ ಇವತ್ತು ಬಂದಿರೋಂಥ ಪಾಸಿಟಿವ್ ಕಮೆಂಟ್ಸಿಂದ ಇಷ್ಟೊಂದು ರ್ಯಾಲಿ ಆಗಿದೆ ಅಲ್ವಾ. ಆದರೆ ಮಾರ್ಕೆಟಲ್ಲಿ ಇದೇ ಕಂಟಿನ್ಯೂ ಆಗತ್ತಾ ಅಂದರೆ ಯಾರೂ ಹೇಳೋಕ್ಕಾಗಲ್ಲ. ಬಿಕಾಸ್ ಇನ್ನೂ ಗ್ಲೋಬಲ್ ಆಗಿ ಯಾವುದಾದ್ರೂ ಕನ್ಸರ್ನ್ಸ್ ಎಲ್ಲ ಇದೆ ಅಲ್ವಾ, ಇನ್ನೂ ತೊಲಗಿಲ್ಲ. ಸೊ ಅದರಿಂದ ಎವ್ರಿ ಮಂತು ನಮ್ಮ ಕಂಟ್ರಿ ರಿಲೇಟೆಡ್ ಆಗಿ ಅಂಡ್ US ಇಂದ ಬರುವಂಥ ಡೇಟಾ ನಾವು ವಾಚ್ ಮಾಡ್ತಾನೆ ಇರಬೇಕು.
ಆ ಡೇಟಾನಲ್ಲಿ ಇಂಪ್ರೂವ್ಮೆಂಟ್ ಏನಾದರೂ ಕಾಣಿಸ್ತಾ ಇದ್ರೆ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಮೂಮೆಂಟು ಬಿಲ್ಡ್ ಆಗುವಂಥ ಅವಕಾಶ ಇದೆ. ಅದಲ್ಲದೆ US ಅಲ್ಲಿ ಏನಾದರೂ ಇನ್ಫ್ಲೇಷನ್ ಕಂಟ್ರೋಲ್ಗೆ ಬರದೇ ಇರುವಂಥ ಪಕ್ಷದಲ್ಲಿ ಅಗೈನ್ ಮಾರ್ಕೆಟ್ನಲ್ಲಿ ಪ್ರೆಷರ್ ನೋಡುವಂಥ ಅವಕಾಶನೂ ಇದೆ. ಸೊ ಇದು 1 or 2 ಡೇಸ್ ಸಿನಾರಿಯೋ ಅಲ್ಲ, ನಾವು ಕಂಟಿನ್ಯೂಸ್ಲಿ ಗ್ಲೋಬಲ್ ಕನ್ಸರ್ನ್ಸ್ ಯಾವೆಲ್ಲ ಇದೆಯಲ್ಲ ಅದರ ರಿಲೇಟೆಡ್ ಆಗಿ ರಿಲೀಸ್ ಆಗುವಂಥ ಡೇಟಾನ ವಾಚ್ ಮಾಡ್ತಾ ಆಪರ್ಚುನಿಟಿ ಬಂದಾಗೆಲ್ಲ ನಾವು ಯುಟಿಲೈಸ್ ಮಾಡ್ಕೊಳ್ಳೋದು ಬೆಟರ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಅಪ್ಕಮಿಂಗ್ ಟೈಮ್ಸಲ್ಲಿ ಇನ್ಫ್ಲೇಷನ್ ರಿಲೇಟೆಡ್ ಆಗಿ ಡೇಟಾ ಅಂತೂ ಕೂಲ್ ಆಫ್ ಆಗ್ಬೋದು. ಮೀನ್ಸ್ ಇಂಡಿಯಾನಲ್ಲಿ ಇನ್ಫ್ಲೇಷನ್ ಇನ್ನೂ ಫರ್ದರ್ ಆಗಿ ಕಮ್ಮಿ ಆಗ್ಬೋದು. ಬಿಕಾಸ್ ನಮ್ಮ ಇನ್ಫ್ಲೇಷನ್ ರಿಲೇಟೆಡ್ ಆಗಿ ಮೆಜಾರಿಟಿಯಾಗಿ ಕಾಂಟ್ರಿಬ್ಯೂಟ್ ಮಾಡೋದು ಕ್ರೂಡ್ ಆಯಿಲ್ ಆರ್ ಎನರ್ಜಿ ಪ್ರೈಸಸ್. ಅದರ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸಲ್ಲಿ ಒನ್ ಡೈರೆಕ್ಷನ್ ನಮಗೆ ಫಾಲ್ ಕಾಣಿಸ್ತಾ ಇದೆ. ಅದರಿಂದ ಅಪ್ಕಮಿಂಗ್ ಟೈಮ್ಸಲ್ಲಿ ಇಂಡಿಯನ್ ಇನ್ಫ್ಲೇಷನ್ ಡೇಟಾ ರಿಲೇಟೆಡ್ ಆಗಿ ಸ್ವಲ್ಪ ಸಾಫ್ಟ್ ನಂಬರ್ಸು ನಮಗೆ ಕಾಣಿಸಬಹುದು. ಬಟ್ ಮಾರ್ಕೆಟ್ ರಿಲೇಟೆಡ್ ಆಗಿ ಇವತ್ತು ಇಷ್ಟೊಂದು ರ್ಯಾಲಿಗೆ ಬ್ಯಾಕ್ ಮೇ ಬಿ ಬಿಗ್ ಪ್ಲೇಯರ್ಸ್ ಯಾರೆಲ್ಲ ಇದ್ದಾರಲ್ವಾ ಮಾರ್ಕೆಟಲ್ಲಿ, ಅವರು ಇವೆಂಟ್ ಕಂಪ್ಲೀಟ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿದಂಗಿದ್ದಾರೆ. ಒನ್ಸ್ ಇವೆಂಟ್ ಕಂಪ್ಲೀಟ್ ಆದ ತಕ್ಷಣವೇ ಯಾವ ಥರ ಅನ್ಸರ್ಟನಿಟಿ ಇಲ್ಲ ಅಂತ ತಿಳಿದ ತಕ್ಷಣವೇ ತುಂಬ ಜಾಸ್ತಿ ಶಾರ್ಟ್ ಬಿಲ್ಡ್ ಆಗಿರುವಂಥ ಸಿಸ್ಟಮ್ನಲ್ಲಿ ಏನಾದರೂ ಸ್ವಲ್ಪ ಮಾರ್ಕೆಟ್ ಡೈರೆಕ್ಷನಲ್ಲಿ ಒಂದು ಸೈಡ್ ಮೂವ್ ಮಾಡಿದ್ದಾರೆ ಅಂದರೆ ಪ್ರೀವಿಯಸ್ಲಿ ಶಾರ್ಟ್ ಮಾಡಿರೋರೆಲ್ಲನೂ ಎಕ್ಸಿಸ್ಟಿಂಗ್ ಶಾರ್ಟ್ ಪೊಸಿಷನ್ನ ಕವರ್ ಮಾಡಿಕೊಂಡಂಥ ಪ್ರಯತ್ನದಲ್ಲಿ ಸ್ಕ್ವೇರ್ ಆಫ್ ಮಾಡೋ ಪ್ರಯತ್ನ ಮಾರ್ಕೆಟಲ್ಲಿ ನಡೆಯುತ್ತೆ. ಆವಾಗ ಈ ಥರ ಡೈರೆಕ್ಷನಲ್ ರ್ಯಾಲಿ ನಮಗೆ ಪಾಸಿಬಲ್ ಆಗ್ತಾ ಇರುತ್ತೆ. ಇಲ್ಲಿ ಬಂದಿರುವಂಥ ಕ್ವಶನ್ ಎಲ್ಲಾನು ರೀಸೆಂಟ್ ಟೈಮ್ಸಲ್ಲಿ ಮಾರ್ಕೆಟ್ ಒನ್ ಡೈರೆಕ್ಷನಲ್ಲಿ ಫಾಲ್ ಆಗ್ತಿದೆ ಅಲ್ವಾ, ಆದರೆ ಇವತ್ತೇನು ರೀಸೆಂಟ್ ಡೇಸ್ನಲ್ಲಿರುವಂಥ ಫಾಲ್ ಎಲ್ಲಾನು ಮೋಸ್ಟ್ ಆಫ್ ದಿ ಫಾಲ್ ಎಲ್ಲಾನು ರಿಕವರಿ ಮಾಡಿ ಇಷ್ಟೊಂದು ರ್ಯಾಲಿ ಆಗಿದೆ ಅಲ್ವಾ, ಅದರಿಂದ ಇದೊಂದು ರಿವರ್ಸಲ್ ಆಗಿ ನೋಡಬೇಕಾ ಆರ್ ಅಗೈನ್ ಇನ್ನೊಂದು ರೀಟ್ರೇಸ್ಮೆಂಟು ಅಗೈನ್ ಮತ್ತೆ ಫಾಲ್ ಇರ್ಬೋದಂತ ನೋಡಬೇಕಂದ್ರೆ ನಾವು ಪ್ರೀವಿಯಸ್ಲೇನು ಅನ್ಕೊಂಡಿದ್ವಲ್ವಾ 17,250 ಬಿಲೋ ಮಾರ್ಕೆಟ್ ಟ್ರೇಡ್ ಆಗೋವರೆಗೂ ಈವನ್ ಮಾರ್ಕೆಟ್ ರಿಲೇಟೆಡ್ ಆಗಿ ಈ ಥರ ರ್ಯಾಲಿ ಬರ್ತಿದ್ರು ಮಾರ್ಕೆಟ್ ರಿಲೇಟೆಡ್ ಆಗಿ ನಾವು ಬುಲ್ಲಿಶ್ ಆಗಿ ನಮ್ಮ ಮೈಂಡು ಚೇಂಜ್ ಮಾಡ್ಕೊಬೇಕಾರಂತ ನೀಡಿಲ್ಲ. ಪ್ರೆಸೆಂಟು ಮಾರ್ಕೆಟು 17,094 ಹತ್ರ ಇದೆ. ಇನ್ನೊಂದು 150 to 160 ಪಾಯಿಂಟ್ಸ್ ಹತ್ರ ಮಾರ್ಕೆಟ್ ರ್ಯಾಲಿ ಆಗ್ತಾ 17,250 ಅಬೋವ್ ಸಸ್ಟೈನ್ ಆಗ್ತಾ ಇದ್ರೆ ದೆನ್ ಆಗ 17,440 17,650 ಈ ಜೋನ್ಸ್ ನಮಗೆ ಓಪನ್ ಆಗತ್ತೆ. ಬಿಲೋ 17,250 ಮಾರ್ಕೆಟಲ್ಲಿ ಬರ್ತಿರೋದು ಈ ರ್ಯಾಲಿ ರಿಲೇಟೆಡ್ ಆಗಿ ನಾವು ಕನ್ಫರ್ಮೇಷನ್ ತಗೊಳಕ್ಕಾಗಲ್ಲ. ನೆಕ್ಸ್ಟು ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟು ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡು ಪ್ರೆಸೆಂಟ್ ಇವತ್ತು ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ಸೆಕೆಂಡ್ ಹಾಫ್ ಅಲ್ಲಿ ಫಾಲ್ ಆದಾಗ ತಗೊಂಡಿರೋಂಥ ಸಪೋರ್ಟೇ 17,080. ಇಫ್ ಅದೇನಾದರೂ ಬ್ರೇಕ್ ಆದ್ರೆ 16,920. ನೀವೇನಾದ್ರೂ ಇವತ್ತು ಗಮನಿಸಿದ್ರೆ ಆ ಝೋನ್ ಹತ್ರನೇ ಸ್ಟೆಬಿಲೈಸ್ ಆದ್ಮೇಲೆ ಒನ್ ಡೈರೆಕ್ಷನಲ್ ಆಗಿ ರ್ಯಾಲಿ ಆಗ್ತಾ ನೆಕ್ಸ್ಟ್ ಇಲ್ಲೇ ನಮಗೆ ಕನ್ಸಲ್ಟೇಷನ್ ಕಾಣಿಸಿದೆ. ಸೊ ಬಿಲೋ 17,050 16,920 ಅಂಡ್ ಅಬೋವ್ ರೆಸಿಸ್ಟೆಂಟು 16,160ನ ಗಮನಿಸಬಹುದು. ಇವತ್ತು ಆ ಝೋನ್ ಹತ್ರ ಬಂದಾಗ್ಲೇನೆ ಮಾರ್ಕೆಟ್ನಲ್ಲಿ ರಿವರ್ಸಲ್ ಅಪಿಯರ್ ಆಗಿದೆ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡು 38,340 ಅಂಡ್ ಅಪ್ ಸೈಡು 38,920 ಅಂಡ್ ಅದರ ಅಬೋವ್ ಲೆವೆಲ್ 39,330. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಸೇಮ್ ಡೇಟಾನ ಮೇಂಟೈನ್ ಆಗ್ತಿದೆ 16,700 to 17,300. ಈ 600 ಪಾಯಿಂಟ್ ರೇಂಜ್ ನ ಅಪ್ಕಮಿಂಗ್ ಡೇಸ್ ಅಲ್ಲಿ ನಾವು ಇಂಪಾರ್ಟೆಂಟ್ ರೇಂಜ್ ಆಗಿ ಗಮನಿಸಬಹುದು. ಇನ್ಫ್ಯಾಕ್ಟ್ ಈ ರೇಂಜ್ ಬ್ರೇಕ್ ಆಗದಿರೋವರೆಗೂ ನಾವು ಅನ್ನೆಸೆಸರಿ ಆಗಿ ರೇಂಜ್ ನ ಚೇಂಜ್ ಮಾಡಬೇಕಾಗಿರುವಂತ ನೀಡೂ ಇಲ್ಲ. ಬೈ ಪ್ರೈಸ್ ಆಕ್ಷನ್ ಓಪನ್ ಇಂಟ್ರೆಸ್ಟ್ ಎರಡನ್ನು ಕಂಬೈನ್ ಮಾಡ್ತಾ ಇದ್ರೆ 16,700 to 17,300 ಒಂದು ಲಾಜಿಕಲ್ ಝೋನ್ ಆಗಂತೂ ಕಾಣಿಸ್ತಾ ಇದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತೆ ಅಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.